ಗಣೇಶ ಇಲ್ಲದೆ ಯಾವುದೇ ಹಬ್ಬ ನಡೆಯಲ್ಲ ಮತ್ತು ಮನೇಲಿ ಫಂಕ್ಷನ್ಸ್ ಕೂಡ ನಡೆಯಲ್ಲ. ಹಾಗೆ ಮೋದಕ ಇಲ್ಲದೆ ಗಣೇಶ ಹಬ್ಬ ಕೂಡ ಇನ್ಕಂಪ್ಲೀಟು. ಇನ್ನು ಮೋದಕ ಮಾಡೋಣ ಅಂತೇಳಿ ಹಸಿ ಕೊಬ್ಬರಿನ ತುರಿದು ಸ್ವಲ್ಪ ತುಪ್ಪದಲ್ಲಿ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊತಾ ಇದ್ದೀನಿ. ಅದು ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕಿ ಸ್ವಲ್ಪ ಉದ್ರುದ್ರ ಅನ್ನಿಸ್ತಾ, ಹಾಗಾಗಿ ಸ್ವಲ್ಪ ಹಾಲು ಹಾಕಿದರೆ ಮೆತ್ತಗಾಗುತ್ತೆ ಅಂತೇಳಿ ಹಾಲು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿ ಡ್ರೈ ಫ್ರೂಟ್ಸ್ ಹಾಕಿಟ್ಟಿದ್ದೀನಿ. ಮೋದಕಕ್ಕೆ ಹಿಟ್ಟು ಬೇಕು, ಅದಕ್ಕೆ 2 ಗ್ಲಾಸ್ ನೀರು, ಸ್ವಲ್ಪ ತುಪ್ಪ, ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ 2 ಗ್ಲಾಸ್ ನೀರಿಗೆ 1.5 ಕಪ್ ಅಕ್ಕಿ ಹಿಟ್ಟು ಹಾಕಿ ಗಂಟಿಲ್ದೇ ಥರ ತಿರ್ಸ್ಕೊತಾ ಇದ್ದೀನಿ. ಅರಿಶಿನ ಬೇಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನನ್ನ ಕಲರ್ ಸ್ವಲ್ಪ ಬೇರೆ ಇರಲಿ ಅಂತೇಳಿ ಅರಿಶಿನ ಹಾಕಿದ್ದೀನಿ. ಅದನ್ನು ನೀಟಾಗಿ ಕೈಗೆ ತುಪ್ಪ ಸವರ್ಕೊಂಡು ನಾದ್ಕೊಂಡು ಉಂಡೆಗಳ ಥರ ಮಾಡಿಕೊಂಡು ನಾನು ತೋರಿಸೋ ರೀತಿ ಫಿಲ್ ಮಾಡಿಕೊಂಡ್ರೆ ಮೋದಕ ರೆಡಿ ಆಗುತ್ತೆ. ಇನ್ನು ನಮಗೆ ಮೋದಕ ಹೋಲ್ಡರ್ ಇದ್ದರೆ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ. ಕೈಯಿಂದ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಏನು ಬರೋಲ್ಲ. ಇದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಒಂದು 10 ನಿಮಿಷ ಬೇಯಿಸಿದ್ರೆ ಆಯಿತು. ಇನ್ನು ಅದೇ ಉಳಿದಿರೋ ಕೊಬ್ಬರಿಯಿಂದ ಸ್ವಲ್ಪ ಲಾಡು ಮಾಡೋಣ ಅಂತೇಳಿ ಲಾಡು ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಮಾಡಿದಾಗ ಕೂಡ ಲಾಡುಗಳು ಚೆನ್ನಾಗಿ ಬಂದಿತ್ತು.